ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬಲ್ಲಿ ಯಾವ ವಿಡಿಯೋ ಹಾಕಬೇಕು, ಯಾವ ವಿಡಿಯೋ ಹಾಕಬಾರದು, ಈ ರೀತಿ ಸ್ಟ್ರೈಕ್ ಬರುತ್ತೆ. ಮೊದಲನೆಯದು ಗ್ರಾಫಿಕ್ಸ್ ಕಂಟೆಂಟ್ ಎಂದರೇನು, ಇದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲಿದೆ. ಒಂದನೆಯದು ರಕ್ತದ ವಿಡಿಯೋ ಹಾಕಬಾರದು ಮತ್ತು ಕೋಳಿ ಕಟ್ ಮಾಡುವ ದೃಶ್ಯ ಹಾಕಬಾರದು. ನಿಮ್ಮ ಚಾನಲ್ನಲ್ಲಿ ಯೂಟ್ಯೂಬ್ ನೀವು ಏನೇ ಮಾಡಿದರೂ ಯೂಟ್ಯೂಬ್ ತಗೊಳ್ಳುತ್ತೆ, ಆದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ನೀವು ಯೂಟ್ಯೂಬ್ನಲ್ಲಿ ಪ್ರಾಣಿಗಳ ಬಗ್ಗೆ ಹಾಕುವುದಾದರೆ ನೀವು ಆದಷ್ಟು ಪ್ರೀತಿಯಿಂದ ಸಾಕಿರುವ ನಿಮ್ಮ ಮನೆಯ ಹತ್ತಿರ ಇರುವ ಹಾಗೂ ಫಾರ್ಮ್ ಹೌಸಿಯಲ್ಲಿರುವ ಕುರಿ, ಕೋಳಿ ಹಾಗೂ ಹಸು ಇತರರ ಬಗ್ಗೆ ಹಾಕಿ ಕಟ್ ಮಾಡುವ ದೃಶ್ಯ ಹಾಕಬೇಡಿ. ಆದಷ್ಟು ಪ್ರೀತಿಯಿಂದಿರುವ ದೃಶ್ಯಗಳನ್ನು ಹಾಕಿ. ಕಟ್ ಮಾಡುವ ದೃಶ್ಯ ಹಾಕಿದರೆ ಯೂಟ್ಯೂಬ್ ನಿಮಗೆ ಸ್ಟ್ರೈಕ್ ಕೊಡುತ್ತೆ, ಮಾನಿಟೈಸೇಷನ್ ಆಗಲ್ಲ. ನಿಮ್ಮ ವಿಡಿಯೋದಲ್ಲಿ ಪ್ರಾಣಿಗಳ ಹಿಂಸೆ ಇರಬಾರದು, ಫೈಟ್ ದೃಶ್ಯ ಇರಬಾರದು, ರಕ್ತದ ದೃಶ್ಯ ಇರಬಾರದು. ಆದಷ್ಟು ಎಡಿಟಿಂಗ್ನಲ್ಲಿ ನಿಗಾ ಇಡಿ ಮತ್ತು ನಿಮ್ಮ ಎಡಿಟಿಂಗ್ ಸಿಂಪಲ್ ಆಗಿ ಮಾಡಿ. ನೀವು ಎಷ್ಟು ಸಿಂಪಲ್ ಇಡುತ್ತಿರೋ ಎಡಿಟಿಂಗ್ ಅಷ್ಟು ಬೇಗ ವೈರಲ್ ಆಗುತ್ತೆ ನಿಮ್ಮ ವಿಡಿಯೋ. ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಆಗುವುದು ಮೊದಲನೆಗಿಂತ ಹೆಚ್ಚು ಜವಾಬ್ದಾರಿಯುತ ಕೆಲಸವಾಗಿದೆ. ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಪರಿಣಾಮ ಬೀರಬಹುದು. ಅದಕ್ಕೆ ಆದಷ್ಟು ನೀವು ಸಿಂಪಲ್ ಆಗಿ ಗ್ರಾಫಿಕ್ಸ್ ಅನ್ನು ಬಳಸಿ ಮತ್ತು ಎಡಿಟಿಂಗ್ ಸಿಂಪಲ್ ಆಗಿ ಮಾಡಿ. ಎಷ್ಟು ಎಡಿಟಿಂಗ್ ಚೆನ್ನಾಗಿರುತ್ತೋ ನಿಮ್ಮ ಚಾನಲ್ ಬೇಗ ಮಾನಿಟೈಸೇಷನ್ ಆಗುತ್ತೆ. ಮತ್ತು ಯೂಟ್ಯೂಬಲ್ಲಿ ಬರುವ ಪ್ರಾಬ್ಲಮ್ಗಳಲ್ಲಿ ಒಂದು ನಿಮ್ಮ ಯೂಟ್ಯೂಬ್ ಥಂಬ್ನೇಲ್ಗಳ ಪ್ರಾಬ್ಲಮ್ ಆಗಿದೆ. ಆದಷ್ಟು ಯೂಟ್ಯೂಬ್ ಥಂಬ್ನೇಲ್ಗಳು ಸಿಂಪಲ್ ಆಗಿ ಫೋಟೋ ಎಡಿಟಿಂಗ್ ಹಾಗೂ ಟೆಕ್ಸ್ಟ್ಗಳನ್ನು ಚೆನ್ನಾಗಿ ಬರೆಯಿರಿ. ಜನರಿಗೆ ಆಕರ್ಷಿತವಾಗಿ ಬರೆಯಿರಿ ಮತ್ತು ಹೆಚ್ಚು ಗ್ರಾಫಿಕ್ಸ್ ಬಳಸಬೇಡಿ. ಸಿಂಪಲ್ ಆಗಿರಲಿ ನಿಮ್ಮ ಯೂಟ್ಯೂಬ್ ಥಂಬ್ನೇಲ್. ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟು ಬೇಗ ನಿಮಗೆ ಟ್ರೆಂಡಿಂಗ್ ಲಿಸ್ಟ್ನಲ್ಲಿ ಹೋಗುವ ಚಾನ್ಸಸ್ ಇರುತ್ತೆ. ಹಾಗೂ ಶಾರ್ಟ್ ಫೀಡ್ಗಳು ಪ್ಲಾಟ್ಫಾರ್ಮ್ಗಳಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಶಿಫ್ಟ್ ಆದರೆ ಇನ್ನೂ ಗ್ರೋ ಆಗುವ ಚಾನ್ಸಸ್ ಇದೆ. ಆದಷ್ಟು ನೀವು ಥಂಬ್ನೇಲ್ ಮೇಲೆ ನಿಗಾ ಇಡಿ.